ನಮಸ್ಕಾರ ಧನ್ಯವಾದವರೇ. ನಾನಿವತ್ತು ದರಖಾಸ್ತು ಪೋಡಿಗೆ ಸಂಬಂಧಪಟ್ಟಂತೆ ಅಳತೆ ಕಾರ್ಯ ಹೇಗೆ ನಿರ್ವಹಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ದರಖಾಸ್ತು ಮೂಲಕ ಮಂಜೂರಾಗಿರ್ತಕ್ಕಂಥ ಜಮೀನು ಅಳತೆ ಮಾಡಬೇಕಾಗುತ್ತೆ, ನಂತರ ಕಂದಾಯ ನಿರ್ಧಾರ ಮಾಡಬೇಕಾಗುತ್ತೆ. ಈ ಕಾರ್ಯ ಭೂಮಾಪನ ಕಚೇರಿಯಲ್ಲಿ ನಡೆಯುತ್ತೆ. ಈಗಿರೋ ಹಾಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಭೂಮಾಪನ ಶಾಖೆ ಇರಲಿಲ್ಲ. ಮೊದಲೆಲ್ಲ ಉಪ ವಿಭಾಗಗಳಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಕೆಲಸ ಮಾಡ್ತಾ ಇದ್ರು. ಇದರಿಂದಾಗಿ ಸಂಬಂಧಪಟ್ಟ ಎಲ್ಲ ಕಡತಗಳನ್ನು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಗೆ ತಹಸೀಲ್ದಾರ್ ಅವರು ಅಳತೆಗಾಗಿ ದರಖಾಸ್ತು ಕಡತವನ್ನು ರವಾನೆ ಮಾಡ್ತಾ ಇದ್ರು. 2005ರಲ್ಲಿ ಭೂಮಾಪನ ಇಲಾಖೆಯು ಕಂದಾಯ ಇಲಾಖೆಯೊಂದಿಗೆ ವಿಲೀನ ಆಯಿತು. ಇದರ ಪೂರ್ವದಲ್ಲಿ ಅಳತೆ ಕಾರ್ಯ ಹೇಗೆ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ತಹಸೀಲ್ದಾರ್ ಅವರು ಸಂಬಂಧಪಟ್ಟಂತ ದರಖಾಸ್ತು ಕಡತವನ್ನು ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಭೂ ಮಂಜೂರಾತಿ ಆದೇಶ ಅಂದರೆ ಅಫಿಷಿಯಲ್ ಮೆಮೊರಾಂಡಮ್, ಸಾಗುವಳಿ ಚೀಟಿ ಅಂದರೆ ಸಾಗುವಳಿದಾರರಿಗೆ ನೀಡಿರ್ತಕ್ಕಂಥ ಒಂದು ಚೀಟಿ, ಕಂದಾಯ ನಕ್ಷೆ ಅಂದರೆ ಇದು ತಹಸೀಲ್ದಾರ್ ಅವರಿಂದ ಅನುಮೋದನೆ ಆಗಿರ್ತಕ್ಕಂಥ ಕಂದಾಯ ನಕ್ಷೆ, ಪೋಡಿ ಶುಲ್ಕ ಕಟ್ಟಿದ್ರ ಬಗ್ಗೆ ರಸೀದಿಯನ್ನು ಲಭಿಸಬೇಕು, ಹಾಗೂ ಸಂಬಂಧಪಟ್ಟಂತ ಪಹಣಿ ಮತ್ತು ಮ್ಯುಟೇಷನ್ ಕಳಿಸಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಪೋಡಿ ಶುಲ್ಕದಲ್ಲಿ ಏನಾದರೂ ವಿನಾಯಿತಿ ಇತ್ತು ಅಂತಂದ್ರೆ ಸಂಬಂಧಪಟ್ಟಂತ ಆದೇಶ ಪ್ರತಿಯನ್ನು ಕಳಿಸ್ಕೊಡ್ಬೇಕಾಗುತ್ತದೆ. ಈ ಸಂಬಂಧಪಟ್ಟಂತ ಎಲ್ಲಾ ಕಡತಗಳನ್ನ ತಹಸೀಲ್ದಾರ್ ಅವರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಸಂಬಂಧಪಟ್ಟಂತ ಪೋಡಿ ವಿಷಯ ನಿರ್ವಾಹಕರು ಕಡತನೆಲ್ಲ ಪರಿಶೀಲನೆ ಮಾಡ್ತಾರೆ. ಒಂದ್ಸಾರಿ ಪರಿಶೀಲಿಸಿ ದರಖಾಸ್ತು ಪೋಡಿ ರಿಜಿಸ್ಟ್ರಿಗೆ ಅದನ್ನ ಎಂಟ್ರಿ ಮಾಡ್ತಾರೆ. ಆವಾಗ ಒಂದು ಸಂಖ್ಯೆ ನೀಡ್ತಾರೆ. ನಂತರ ಸಂಬಂಧಪಟ್ಟ ಕಡತವನ್ನ ಸೂಪರ್ವೈಸರ್ ಅಂದ್ರೆ ಪರ್ಯವೇಕ್ಷಕರಿಗೆ ನೀಡ್ತಾರೆ. ಪರ್ಯವೇಕ್ಷಕರು ಕಡತವನ್ನ ಪರಿಶೀಲಿಸಿ ಅಳತೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳು ದಾಖಲೆಗಳು ಕಡತದಲ್ಲಿ ಇದ್ದಾವೆ ಅಂತ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರ ಎಲ್ಲ ದಾಖಲೆಗಳು ಲಭ್ಯವಿದ್ದಲ್ಲಿ ಮಾತ್ರ ಸಂಬಂಧಪಟ್ಟ ಕಡತವನ್ನ ಅಳತೆಗಾಗಿ ಆದೇಶ ಕೋರಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಸಲ್ಲಿಸ್ತಾರೆ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಅಳತೆಗಾಗಿ ಆದೇಶ ಮಾಡ್ತಾರೆ. ಯಾರಿಗೆ ಅಂತಂದ್ರೆ ಅಡವಿ ಭೂಮಾಪಕರು. ಅಡವಿ ಭೂಮಾಪಕರು ಕಡತವನ್ನ ಅಳತೆಗಾಗಿ ತಗೊಳ್ತಾರೆ. ನಂತರ ಅವರು ಹೇಗೆ ಅಳತೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.